ಬೆಂಗಳೂರಿನ ನಗರದ ಪೇಟೆಯಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ. ಈ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 2ಕ್ಕೆ ಏರಿಕೆ ಆಗಿದೆಯಂತೆ. ಸಾವಿನ ಸಂಖ್ಯೆ ಈಗ ಏರಿಕೆ ಆಗಿರೋದ್ರ ಡೀಟೇಲ್ಸ್. 3ನೇ ಮಹಡಿಯಲ್ಲಿ ಮತ್ತೊಂದು ಮೃತದೇಹ ಪತ್ತೆಯಾಗಿರೋದ್ರ ಮಾಹಿತಿ ಸಿಗ್ತಾ ಇದೆ. ಬೆಳಗ್ಗೆ ಸುಟ್ಟು ಕರಕಲಾಗಿದ್ದ ಮದನ್ ಕುಮಾರ್ ಅವರ ವಿವರಗಳನ್ನು ನಾವು ಕೊಡ್ತಾ ಇದ್ವಿ. ಇದೀಗ ಮದನ್ ಕುಮಾರ್ ಕುಟುಂಬದ ಮತ್ತೊಂದು ಮೃತದೇಹ, ಅಂದರೆ ಒಟ್ಟು 4 ಜನ ವಾಸ ಮಾಡ್ತಾ ಇದ್ರಂತೆ. ಹೆಂಡತಿ ಮತ್ತು 2 ಮಕ್ಕಳಿದ್ರು. ಅದರಲ್ಲಿ ಒಬ್ಬರದು ಬಾಡಿ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಐಡೆಂಟಿಫಿಕೇಶನ್ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಯಾರು ಏನು ಕತೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಬೆಂಗಳೂರಿನ ನಗರದ ಪೇಟೆಯಲ್ಲಿ ಆಗಿರುವಂತಹ ದುರಂತ, ಸಾವಿನ ಸಂಖ್ಯೆ ಈಗ ಏರಿಕೆ ಆಗಿದೆ. ಮೊದಲು ಆರಂಭಿಕ ಹಂತದಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಈಗ 2 ಅಂತ ಹೇಳಲಾಗ್ತಾ ಇದೆ. ಈ ನಂಬರ್ ಇನ್ನೂ ಜಾಸ್ತಿ ಆಗಬಹುದು, 4 ತನಕ ಕೂಡ ಹೋಗಬಹುದು. ಸಜೀವ ದಹನವಾಗಿರುವ ಮತ್ತೊಂದು ಪಾಪ ನತದೃಷ್ಟ ವ್ಯಕ್ತಿಗೆ ಸಂಬಂಧಪಟ್ಟಂತಹ ವಿಜುವಲ್ಸ್ ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆಗೆ ಕಾರ್ಯಾಚರಣೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. 3-4 ಗಂಟೆಗಳಾದರೂ ಕೂಡ ಪೂರ್ತಿಯಾಗಿ ಕಾರ್ಯಾಚರಣೆ ಆಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ. ಈಗ ಸಿಕ್ಕಿರುವಂತಹ ಮತ್ತೊಂದು ಮೃತದೇಹ ಯಾರದ್ದು ಅಂತ ಏನಾದರೂ ಗೊತ್ತಾಗಿದೆಯಾ? ಹೆಂಡತಿದ, ಮಕ್ಕಳದ, ಏನು ಮಾಹಿತಿ ಸಿಗ್ತಾ ಇದೆ? ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ? ಇನ್ನು ಎಷ್ಟೊತ್ತು ಬೇಕಾಗುತ್ತೆ ಕಾರ್ಯಾಚರಣೆ ಮುಗಿಯೋದಕ್ಕೆ? ಮಮತಾ, ಬೆಳಗಿನ ಜಾವ ಬಿದ್ದಂತಹ ಬೆಂಕಿ ಏನಿದೆ ನಗರದ ಪೇಟೆಯ ಈ ಒಂದು ಕೆಳಗಿನ ಮನೆಯಲ್ಲಿ ಗೋಡೌನ್ಗಳನ್ನು ಮಾಡ್ಕೊಂಡಿದ್ರು. ಆ ಪ್ಲಾಸ್ಟಿಕ್ ಗೋಡೌನ್ ರೀತಿ ಒಂದಷ್ಟು ಐಟಮ್ಗಳನ್ನು ತುಂಬಿಕೊಂಡಿದ್ರು. ಚಾಪೆ, ಪ್ಲಾಸ್ಟಿಕ್ ವಸ್ತುಗಳು ಇವೆಲ್ಲವೂ ಕೂಡ ಇದ್ವು. ಶಾರ್ಟ್ ಸರ್ಕ್ಯೂಟ್ನಿಂದಲೋ ಅಥವಾ ಮತ್ತಾವುದೋ ಘಟನೆಯಿಂದಲೋ ಬೆಂಕಿ ಹತ್ಕೊಂಡಿದೆ. ಆ ಬೆಂಕಿಯ ಕೆನ್ನಾಲಿಗೆಗೆ ಈಗಾಗಲೇ ರಾಜಸ್ಥಾನ ಮೂಲದ ಮದನ್ ಕುಮಾರ್ ಆತ ಸಾವನ್ನಪ್ಪಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಯಾವಾಗ ಆತನಿಗೆ ಈ ಹೊಗೆಯ ರೀತಿಯಾದಂತಹ ಒಂದಷ್ಟು ವಾಸನೆ ಬಂತು, ಆತ ಕೆಳಗಿಳಿದು ಬರ್ತಾನೆ. ಬರುವಂತಹ ಸಂದರ್ಭದಲ್ಲಿ ಈ 3ನೇ ಫ್ಲೋರ್ನಲ್ಲಿ ಆತನ ಮನೆ ಇರುತ್ತೆ. ಹೆಂಡತಿ ಮಕ್ಕಳು ಒಳಗಿದ್ದಾರೆ ಅನ್ನೋ ಕಾರಣಕ್ಕೆ ಆತ ಹೊರಗಿನಿಂದ ಚಿಲಕವನ್ನು ಹಾಕ್ಕೊಂಡು ಬಂದಿರ್ತಾನೆ. ಹೀಗಾಗಿ ಆತ ಬಂದು ಕೆಳಗೆ ಬೆಂಕಿಯಲ್ಲಿ ಸಿಲುಕಿ ಸಾವನ್ನಪ್ಪಿದ್ದಾನೆ. ಸದ್ಯ ಈ ಒಂದು ಇಲ್ಲಿ ಆ ಬೆಂಕಿಯನ್ನು ನುಂಚೋದಕ್ಕೇನೆ ಅಗ್ನಿಶಾಮಕ ದಳದ ಸಿಬ್ಬಂದಿ, SDRF ಸಿಬ್ಬಂದಿ, ಪೊಲೀಸರು ಒಂದಷ್ಟು ಸಾಕಷ್ಟು ಹರಸಾಹಸವನ್ನು ಹಾಕಿದ್ರು. ಕಾರಣ, ಈ ಚಿಕ್ಕಪೇಟೆ ಸ್ಟೇಷನ್ನಿಂದ ಹಿಡಿದು ಈ ಹಲ್ಸೂರು ಗೇಟ್ ಸ್ಟೇಷನ್ವರೆಗೂ ಈ ಭಾಗದ ಏರಿಯಾಗಳೇನಿದ್ದಾವೆ ಇವು ಕಿರಿದಾದಂತಹ ರಸ್ತೆಗಳು. ಎಲ್ಲೂ ಕೂಡ ಅಗ್ನಿಶಾಮಕ ದಳದ ವೆಹಿಕಲ್ಲು ಸರಾಗವಾಗಿ ಓಡಾಟವನ್ನು ನಡೆಸೋದಕ್ಕೆ ಅಸಾಧ್ಯ. ಹೀಗಾಗಿ ಇಲ್ಲಿ ಸುಮಾರು 1/2-3/4 ಕಿಲೋಮೀಟರ್ ಹಿಂದೆ ವೆಹಿಕಲ್ಗಳನ್ನು ನಿಲ್ಲಿಸಲಾಗಿದೆ. ಅಲ್ಲಿಂದ ಪೈಪ್ಗಳನ್ನು ಜೋಡಿಸಿ ತಂದು ಬೆಂಕಿಯನ್ನು ನಂದಿಸುವ ಕೆಲಸವನ್ನು ಮಾಡಲಾಯಿತು. ಇನ್ನೂ ಕೂಡ ಬೆಂಕಿ ಹತೋಟಿಗೆ ಬಂದಿಲ್ಲ. ಇನ್ನೂ ಕೂಡ ಏರಿಯಾ ಆ ಒಂದು ಬಿಲ್ಡಿಂಗ್ನಿಂದ ಹೊಗೆ ಆಡ್ತಿದೆ. ಮತ್ತು ಈಗಾಗಲೇ ಸಾಕಷ್ಟು 5-6 ಸಿಲಿಂಡರ್ಗಳನ್ನು, ಆಕ್ಸಿಜನ್ಗಳನ್ನು ಬಳಸಿ ಒಳಗೆ ಚೆಕ್ ಮಾಡುವ ಕೆಲಸವನ್ನು ಮಾಡಲಾಯಿತು. ಅದು ಅಸಾಧ್ಯವಾದಂತಹ ದಟ್ಟ ಹೊಗೆ. ಹೀಗಾಗಿ ಕಷ್ಟವಾಗ್ತಿದೆ. ಒಳಗೆ ಏನಿದೆ, ಯಾರಿದ್ದಾರೆ, ಸಿಲ್ಕೊಂಡಿದ್ದಾರಾ ಅಥವಾ ಸುಟ್ಟೋಗಿದ್ದಾರಾ, ಇನ್ನೂ ಕೂಡ ಅಷ್ಟು ಸುಲಭವಾಗಿ ಪರಿಗಣನೆಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಸದ್ಯಕ್ಕಂತೂ ಇದೀಗ ಸುಮಾರು 2 ಮೃತದೇಹಗಳನ್ನು ಹೊರತೆಗೆಯುವ ಕೆಲಸವನ್ನು ಮಾಡಲಾಗಿದೆ. ಈಗ ಈ ಬೆಂಕಿಗೆ ಸಿಲುಕಿ ಸಾವನ್ನಪ್ಪಿದಂತಹ ಮದನ್ ಸಿಂಗ್ ಏನಿದ್ದಾನೆ, ಆತನ 2 ಚಿಕ್ಕ ಮಕ್ಕಳು ಹಾಗೆ ಆತನ ಹೆಂಡತಿ ಕೂಡ ಇದ್ರು. ಅದ್ರ ಜೊತೆಗೆ ಬೇರೆಯವರು ಕೂಡ ಸಿಲುಕಿರಬಹುದು ಅನ್ನೋ ಒಂದು ಶಂಕೆಯನ್ನ ಇದೀಗ ಪೊಲೀಸರು ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ವ್ಯಕ್ತಪಡಿಸ್ತಿರೋದು. ಈ ಒಂದು ಘಟನೆ ಏನಿದೆ, ದುರ್ಘಟನೆಯಲ್ಲಿ ಈ ಸಾವಿನ ಸಂಖ್ಯೆ ಕ್ಷಣ ಕಳೆದಂತೆ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಆ ಒಂದು ಮನೆಯ ಒಳಭಾಗದಲ್ಲಿ, ಕೆಳಗೆಲ್ಲ ಇಡೀ ಏರಿಯಾ ಪೂರ್ತಿ ಇದೇ ಇರುವಂತಹದ್ದು. ಚಿಕ್ಕ ಚಿಕ್ಕ ಮನೆಗಳು, ಕೆಳಗೆ ಗೋಡೌನು, ಅಂಗಡಿ, ಶಾಪ್ಗಳನ್ನು ಮಾಡ್ಕೊಂಡಿದ್ದಾರೆ. ಹಾಗೆ ಮೇಲೆ ಹೋಗ್ತಾ ಕೊನೆ ಫ್ಲೋರ್ನಲ್ಲೋ ಎಲ್ಲೋ ಈ ಕುಟುಂಬಗಳು ವಾಸ ಮಾಡುವ ಕೆಲಸವನ್ನು ಕೂಡ ಮಾಡ್ತಿದ್ದಾವೆ. ಇದೀಗ ಘಟನೆ ಸಂಬಂಧ ಸದ್ಯ 2 ಮೃತದೇಹಗಳನ್ನು ಹೊರತೆಗೆಯುವ ಕೆಲಸವನ್ನು ಮಾಡಲಾಗಿದೆ. ಆದರೆ ಆ ಇನ್ನೊಂದು ಮೃತದೇಹ ಯಾರದ್ದು ಏನು ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಕಾರಣ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರೋದು. ಇನ್ನೂ ಕೂಡ ಒಳಗೆ 1-2-3 ಮೃತದೇಹಗಳು ಇರಬಹುದು ಅಂತೇಳಿ ಒಂದು ಅಂದಾಜನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ವ್ಯಕ್ತಪಡಿಸ್ತಿರೋದು. ಮಮತಾ.